ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟಲ್ಲಿ ಸದ್ಯಕ್ಕೆ ನಮ್ಮ ಭಾರತದ ಹೆಮ್ಮೆಯ ಬ್ರ್ಯಾಂಡ್ ಆಗಿರುವಂತಹ ಟಾಟಾದವರ ನೆಕ್ಸಾನ್ದೇ ಅವ. ಬಟ್ ಇತ್ತೀಚೆಗೆ ಇದಕ್ಕೆ ಟಕ್ಕರ್ ಕೊಡಬೇಕಂತಲೇ ನಮ್ಮ ಭಾರತದ ಮತ್ತೊಂದು ಬ್ರ್ಯಾಂಡ್ ಆಗಿರುವಂತಹ ಮಹೇಂದ್ರದವರು ಅವರ ಒಂದು XUV 300ನ ಒಂದು ರಿಫ್ರೆಶ್ಡ್ ವರ್ಷನ್ ತಂದಿದ್ದಾರೆ. ಅದೇ ಮಹೇಂದ್ರ XUV 3XO. ಈ XUV 3XO ಬಂದಮೇಲೆ ನಿಜವಾಗ್ಲೂ ಈ ಒಂದು ಸೆಗ್ಮೆಂಟಲ್ಲಿ ಒಂದು ಕನ್ಫ್ಯೂಷನ್ನ ಸೃಷ್ಟಿ ಮಾಡಿದೆ. ಯಾರಾದರೂ ಒಂದು ಕಾಂಪ್ಯಾಕ್ಟ್ SUV ತೊಗೋಬೇಕು ಅಂತಿರೋರಿಗೆ ನೆಕ್ಸಾನ್ ತೊಗೊಳ್ಳ, ಮಹೇಂದ್ರ XUV 3XO ತೊಗೊಳ್ಳ ಅಂತ ಹೇಳ್ಬಿಟ್ಟು ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಮಹೇಂದ್ರ XUV 3XO ಕೂಡ ಅಷ್ಟೇ ಒಂದು ಒಳ್ಳೆ ಕಂಪ್ಲೀಟ್ ಪ್ಯಾಕೇಜ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಕಂಪ್ಯಾರಿಸನ್ ಮಾಡಿ ತಿಳ್ಕೊಳ್ಳೋಣ ಯಾವುದರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ನಿಮಗೆ ಏನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದು ಫೈನಲೈಸ್ ಮಾಡಿಕೊಂಡು ಈ ಒಂದು ಕಾಂಪಿಟೇಷನಲ್ಲಿ ಯಾವುದನ್ನು ತೊಗೋಬೋದು ಅಂತ ಹೇಳಿ ಕನ್ಕ್ಲೂಷನ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿರೋದು. ನೀವು ಕೂಡ ಏನಾದರೂ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದರೆ ಸೊ ಈ ಎರಡರಲ್ಲಿ ಯಾವುದನ್ನು ತೊಗೋಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ಬನ್ನಿ ಆಗಿದ್ರೆ ಈ ಒಂದು ಮಹಾ ಕಂಪ್ಯಾರಿಸನ್ನ ಮಹೇಂದ್ರ XUV 3XO ಮತ್ತು ನೆಕ್ಸಾನ್ ಮಧ್ಯೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಡೈಮೆನ್ಷನ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ಲೆಂತ್ ನೋಡೋದಾದರೆ ನೀವು 3990 mm ಎರಡೂ ಕೂಡ 4 ಮೀಟರ್ ಕೆಳಗಡೆನೇ ಬರುತ್ತೆ. ಸೊ ನೆಕ್ಸಾನ್ ಬಂದ್ಬಿಟ್ಟು 3995 mm ಬರುತ್ತೆ. ಸೊ ಅಲ್ಲಿಗೆ 5 mm ಕಮ್ಮಿ ಬರುತ್ತೆ. ಸೊ ಅದು ನೆಗ್ಲಿಜಬಲ್, ತುಂಬ ಏನು ಡಿಫ್ರೆನ್ಸ್ ಇಲ್ಲ. ವಿಡ್ತ್ ಅಂತ ಬಂದಾಗ 17 mm ಜಾಸ್ತಿ ಬರುತ್ತೆ ಮಹೇಂದ್ರ XUV 3XOಲಿ. ನಿಮಗೆ ಮಹೇಂದ್ರ XUV 3XO ಬಂದ್ಬಿಟ್ಟು 1821 mm ಅಂದರೆ 1.8 ಮೀಟರ್ ಬರುತ್ತೆ. ಸೊ ಇದು ಕೂಡ 1.8 ಮೀಟರ್ ಬರುತ್ತೆ. 1804 mm ಬರುತ್ತೆ. ಅಲ್ಲಿಗೆ 17 mm ಜಾಸ್ತಿ ಬರುತ್ತೆ ವಿಡ್ತು. ಸೊ ನೀವು ಅದನ್ನು ಎವಿಡೆಂಟ್ ಆಗಿ ನೋಡ್ಬೋದು ಕೂಡ. ಗಾಡಿ ನೋಡಿದಾಗ ನಿಮಗೆ 3 ಜನ ಕಂಫರ್ಟಬಲ್ ಆಗಿ ಕುತ್ಕೊಂಡು ಲಾಂಗ್ ಡ್ರೈವ್ಸ್ ಮಾಡ್ಬೋದು. ನೆಕ್ಸಾನಲ್ಲೂ 3 ಜನ ಕುತ್ಕೊಂಡು ಡ್ರೈವ್ ಮಾಡ್ಬೋದು. ಬಟ್ ತುಂಬ ಲಾಂಗ್ ಡ್ರೈವ್ಸು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಈ ಶೋಲ್ಡರ್ ಹತ್ರ ಏನಿದೆ ಸೊ ಅಲ್ಲಿ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಅದೇ ಥರ ಹೈಟ್ ಅಂತ ಬಂದಾಗ ಆಬ್ವಿಯಸ್ಲಿ ಹೆಡ್ ರೂಮ್ ಬಂದ್ಬಿಟ್ಟು ನಿಮಗೆ ಮಹೇಂದ್ರ XUV 3XOಲಿ ಜಾಸ್ತಿ ಬರುತ್ತೆ. 27 mm ಜಾಸ್ತಿ ಬರುತ್ತೆ. 1647 mm ಈ ಒಂದು ಮಹೇಂದ್ರ XUV 3XO ಬಂದರೆ 1620 mm ಬಂದ್ಬಿಟ್ಟು ನೆಕ್ಸಾನಲ್ಲಿ ಬರುತ್ತೆ. ಇನ್ನು ವೀಲ್ ಬೇಸ್ ಅಂತ ಬಂದಾಗ ವೀಲ್ ಬೇಸ್ ಬಂದ್ಬಿಟ್ಟು ಕ್ಲಿಯರ್ ವಿನ್ನರು. ಇದೊಂದಕ್ಕೆ ಅಂತಲ್ಲ, ನೀವು ಸೆಗ್ಮೆಂಟಲ್ಲಿ ಯಾವುದೇ ಗಾಡಿ ಕಂಪೇರ್ ಮಾಡಿದ್ರು ಕೂಡ ವಿಡ್ತ್ ಆಗಿರ್ಬೋದು ಮತ್ತು ಹೈಟ್ ಆಗಿರ್ಬೋದು ಮತ್ತು ವೀಲ್ ಬೇಸ್ ಆಗಿರ್ಬೋದು ಜಾಸ್ತಿ ಬರುತ್ತೆ ಮಹೇಂದ್ರ XUV 3XOದಲ್ಲಿ. 2600 mm ವೀಲ್ ಬೇಸ್ ಬರುತ್ತೆ, ವಿಚ್ ಇಸ್ ಬೆಸ್ಟ್ ಇನ್ ದ ಸೆಗ್ಮೆಂಟು. ಅದನ್ನು ನೀವು ಒಳಗಡೆ ಸ್ಪೇಸಲ್ಲೂ ಕೂಡ ನೋಡ್ಬೋದು. ಅದೇ ಥರ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದಾಗ ಸೆಗ್ಮೆಂಟಲ್ಲಿ ಒಂದು ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸು ಎರಡರಲ್ಲೂ ಕೂಡ ಇದೆ. 201 mm ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಮಹೇಂದ್ರ XUV 3XOಲಿದೆ. ಇನ್ ಸೆಗ್ಮೆಂಟ್ ಬೆಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ನೆಕ್ಸಾನಲ್ಲಿ ಬರುತ್ತೆ. 208 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ವಿಷಯದಲ್ಲಿ ನೆಕ್ಸಾನ್ ಇಸ್ ದ ಅಪ್ಪರ್ ಹ್ಯಾಂಡ್ ಅಂತ ಹೇಳ್ತೀನಿ. ಸೊ ಕಂಫರ್ಟಬಲ್ ಸೀಟಿಂಗ್ ಅಂತ ಬಂದಾಗ XUV 3XO ಮುಂದೆ ನಿಲ್ಲುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 42 ಲೀಟರ್ ಬಂದ್ಬಿಟ್ಟು ಮಹೇಂದ್ರ XUV 3XO ಬಂದರೆ 44 ಲೀಟರ್ ಬಂದ್ಬಿಟ್ಟು ನೆಕ್ಸಾನಲ್ಲಿ ಬರುತ್ತೆ. ಬಟ್ ನೆಕ್ಸಾನಲ್ಲಿ ಓವರ್ ಆಲ್ ಮೈಲೇಜು ಪೆಟ್ರೋಲಲ್ಲಿ ಬಂದ್ಬಿಟ್ಟು ಟರ್ಬೋ ವೇರಿಯಂಟಲ್ಲಿ ಮಹೇಂದ್ರ XUV 3XOಲೇ ಜಾಸ್ತಿ ಇರೋದು. ಸೊ ಕಂಪ್ಯಾರಿಟಿವ್ಲಿ ನಿಮಗೆ ಮೈಲೇಜಲ್ಲೂ ಕೂಡ ಬೆಟರ್ ಇದೆ. ಸೊ ಹಾಗಾಗಿ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೂಟ್ ಸ್ಪೇಸ್ ಅಂತ ಬಂದಾಗ ಕ್ಲಿಯರ್ ವಿನ್ನರ್ ಬಂದ್ಬಿಟ್ಟು ಒಂದು ಶಾರ್ಟ್ ಕೂಡ ಹಾಕಿರ್ತೀನಿ ಬಂದ್ಬಿಟ್ಟು ನೆಕ್ಸಾನು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. 382 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಮಹೇಂದ್ರ XUV 3XOಗೆ ಕಂಪೇರ್ ಮಾಡಿದ್ರೆ 18 mm ಜಾಸ್ತಿ ಇದೆ. XOದಲ್ಲಿ ಬಂದ್ಬಿಟ್ಟು 18 mm ಕಮ್ಮಿ ಬರುತ್ತೆ. ಸೊ 364 ಲೀಟರ್ಸ್ ಬರುತ್ತೆ. ಓಕೆನಾ? ಸೊ ಕಂಪ್ಯಾರಿಟಿವ್ಲಿ ನಿಮಗೆ ಅಂದರೆ ನೀವು ಆ್ಯಕ್ಚುಲಿ ಸೂಟ್ ಕೇಸ್ನೂ ಕೂಡ ಸ್ಟ್ಯಾಕ್ ಮಾಡಿದ್ರೆ ನೀವು ವರ್ಟಿಕಲ್ ಆಗೇ ಸ್ಟ್ಯಾಕ್ ಮಾಡ್ಬೋದು. ನೆಕ್ಸಾನಲ್ಲಿ 3XOದಲ್ಲಿ ಬಂದ್ಬಿಟ್ಟು ಆರಿಜೆಂಟಲಾಗಿ ಸ್ಟ್ಯಾಕ್ ಮಾಡ್ಬೋದು. ಇದರಿಂದ ಸ್ವಲ್ಪ ನಿಮಗೆ ಲಗೇಜ್ ಸ್ಪೇಸ್ ಕೂಡ ಕಮ್ಮಿ ಇರುತ್ತೆ. ಬೂಟ್ ಸ್ಪೇಸ್ ಅಂತ ಬಂದಾಗ ನೆಕ್ಸಾನ್ ಬಂದ್ಬಿಟ್ಟು ಬೆಟರ್ ಇದೆ. ಇನ್ನು ಇಂಜಿನ್ ನೋಡ್ತೀರಾ ಅಂತ ಹೇಳಿದ್ರೆ ಇಂಜಿನ್ನು ಫಸ್ಟ್ ಆಫ್ ಆಲ್ ನಿಮಗೆ ಮಹೇಂದ್ರ XUV 3XOದಲ್ಲಿ 3 ಇಂಜಿನ್ ಆಪ್ಷನ್ ಬರುತ್ತೆ. ಅಂದರೆ ಡೀಸೆಲಲ್ಲಿ 1 ಆಪ್ಷನ್ನು, 1 ಟರ್ಬೋ ಆಪ್ಷನ್ನು, ಪೆಟ್ರೋಲಲ್ಲಿ 2 ಟರ್ಬೋ ಆಪ್ಷನ್ ಬರುತ್ತೆ. ಫಸ್ಟ್ ಆಫ್ ಆಲ್ ಡೀಸೆಲ್ನ ಕಂಪೇರ್ ಮಾಡಿಬಿಡೋಣ. ಡೀಸೆಲಲ್ಲಿ ಬಂದ್ಬಿಟ್ಟು ಸೊ ಎರಡರಲ್ಲೂ ಕೂಡ ಒಂದೇ ಇಂಜಿನ್ ಆಪ್ಷನ್ ಇರೋದು. ಸೊ ಇದರಲ್ಲಿ ಮಹೇಂದ್ರ XUV 3XO ಬಂದ್ಬಿಟ್ಟು 1.5 ಲೀಟರ್ CRDI ಇಂಜಿನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 115 BHP ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 300 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಸೆಗ್ಮೆಂಟ್ ಬೆಸ್ಟ್ ಟಾರ್ಕ್ ಅಂತ ಹೇಳ್ತೀನಿ. ಅದೇ ಥರ ನೀವು ಡೀಸೆಲ್ ಇಂಜಿನ್ ನೆಕ್ಸಾನಲ್ಲಿ ನೋಡೋದಾದರೆ 1.5 ಲೀಟರು ರೆವೋ ಟಾರ್ಕ್ ಇಂಜಿನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 4 ಸಿಲಿಂಡರ್ ಇಂಜಿನು. ಅಂದರೆ
ನಿಮಗೆ 3 ಸಿಲಿಂಡರ್ ಮತ್ತು 4 ಸಿಲಿಂಡರ್ ಅಂತ ಬಂದಾಗ ಸ್ವಲ್ಪ ನಿಮಗೆ ರಿಫೈನ್ಮೆಂಟ್ ಬಂದ್ಬಿಟ್ಟು ನೆಕ್ಸಾನ್ ಇಂಜಿನು ಚೆನ್ನಾಗಿರುತ್ತೆ, ಡೀಸೆಲ್ ಇಂಜಿನ್ ಎಸ್ಪೆಷಲಿ. ಸೊ 113 BHP ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ನಿಮಗೆ ಪವರ್ ವೈಸು ಕೂಡ 2 BHP ಕಮ್ಮಿ ಬರುತ್ತೆ. ಹಾಗೆ 260 Nm ಟಾರ್ಕ್ ವೈಸು ಕೂಡ XUV3XO ಬೆಟರ್ ಇದೆ. ಇನ್ನು ಮೈಲೇಜ್ ನೋಡ್ತೀರಾ ಅಂತ ಹೇಳಿದ್ರೆ ಈ ಎರಡು ಇಂಜಿನ್ದು ಮೈಲೇಜು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆ್ಯಸ್ ವೆಲ್ ಆಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡರಲ್ಲೂ ಕೂಡ ಇದೆ. ಓಕೆನಾ, 20.6 kmpl ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ 3XO ಬಂದರೆ 21.2 kmpl ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಬರುತ್ತೆ. ಇದೇ ಒಂದು ಮೈಲೇಜ್ನ ನೀವು XUV3XO ನೆಕ್ಸಾನ್ಗೆ ಕಂಪೇರ್ ಮಾಡಿದ್ರೆ ನೆಕ್ಸಾನಲ್ಲಿ ಆ್ಯಕ್ಚುಲಿ ಬೆಟರ್ ಇದೆ ಮೈಲೇಜು. 23.23 km/L ಕೊಡುತ್ತೆ ಮ್ಯಾನ್ಯುವಲಲ್ಲಿ. ಆಟೋಮೆಟಿಕಲ್ಲಿ ಇದಕ್ಕಿಂತ ಚೆನ್ನಾಗಿ ಬರುತ್ತೆ, 24.08 kmpl ಬರುತ್ತೆ. ಸೊ ಅಲ್ಲಿಗೆ 3 kmpl ಇನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಅಪ್ರಾಕ್ಸಿಮೇಟ್ಲಿ 3 kmpl ಇನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಜಾಸ್ತಿ ಬರುತ್ತೆ ನೆಕ್ಸಾನಲ್ಲಿ. ನಿಮಗೆ ಪವರ್ ಬಂದ್ಬಿಟ್ಟು ಡೀಸೆಲ್ ಇಂಜಿನಲ್ಲಿ ಮತ್ತು ಟಾರ್ಕ್ ಬಂದ್ಬಿಟ್ಟು ಡೀಸೆಲ್ ಇಂಜಿನಲ್ಲಿ ಮಹೇಂದ್ರ XUV3XO ಜಾಸ್ತಿ ಬರುತ್ತೆ, ಮೈಲೇಜ್ ಬಂದ್ಬಿಟ್ಟು ನೆಕ್ಸಾನಲ್ಲಿ ಜಾಸ್ತಿ ಬರುತ್ತೆ. ಇನ್ನು ಪೆಟ್ರೋಲ್ ಕಂಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಪೆಟ್ರೋಲ್ ಆ್ಯಕ್ಚುಲಿ ಒಂದೇ ಆಪ್ಷನ್ ಇರೋದು ನೆಕ್ಸಾನಲ್ಲಿ. ಬಟ್ ಈ ಒಂದು ಯಾವುದು ಮಹೇಂದ್ರ XUV3XO 2 ಆಪ್ಷನ್ ಬರುತ್ತೆ. TCMP-FI ಅಂತ ಹೇಳ್ಬಿಟ್ಟು ಬೇಸ್ ವೇರಿಯಂಟು ಮತ್ತು ಮಿಡ್ ವೇರಿಯಂಟ್ಗಳಲ್ಲಿ ಬರುತ್ತೆ. ಟರ್ಬೋ ಚಾರ್ಜ್ ಮಲ್ಟಿ ಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು 1.2 ಲೀಟರ್ ಇದು. ಸೊ ಇದು 110 BHP ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 200 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೈಲೇಜ್ ಅಂತ ಬಂದಾಗ 18.89 km/L ಕೊಡುತ್ತೆ, 17.96 km/L ಆಟೋಮೆಟಿಕಲ್ ಕೊಡುತ್ತೆ. ಓಕೆನಾ, ಸೊ ಇದೇ ಒಂದು ಇಂಜಿನ್ನ ನೆಕ್ಸಾನ್ನ ಇಂಜಿನ್ ಜೊತೆ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಕೂಡ 3 ಸಿಲಿಂಡರ್ ಇಂಜಿನೇ. ಸೊ ಇದರಲ್ಲಿ 118 BHP ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಸ್ಲೈಟ್ಲಿ ಬೆಟರ್ ಇನ್ ಟರ್ಮ್ಸ್ ಆಫ್ ಪವರು. ಟಾರ್ಕ್ ಅಂತ ಬಂದಾಗ 170 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ವೈಸು ಮಹೀಂದ್ರ XUV ಬೆಟರ್ ಇರೋದು. ಸೊ ಇದು 17.44 km/L ಮೈಲೇಜ್ ಕೊಡುತ್ತೆ ಮ್ಯಾನ್ಯುವಲಲ್ಲಿ. ಅದೇ ಥರ ಆಟೋಮೆಟಿಕ್ಕು CVT ಎರಡೂ ಇದೆ, ಅದರಲ್ಲೂ ಕೂಡ 17 ಪಾಯಿಂಟ್ ಸಮಥಿಂಗ್ ಮೈಲೇಜ್ ಕೊಡುತ್ತೆ. ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಮೈಲೇಜ್ ವೈಸು ನಿಮಗೆ ನೆಕ್ಸಾನಲ್ಲಿ ಬೆಟರ್ ಇದೆ ಅಗೈನ್, ಆ್ಯಂಡ್ ಪವರು ಕೂಡ ಬೆಟರ್ ಇದೆ. ಟಾರ್ಕ್ ಬಂದ್ಬಿಟ್ಟು TCMP-FI ಮಹೇಂದ್ರ XUV3XO ಇಂಜಿನ್ನಲ್ಲೇ ಟಾರ್ಕು ಬೆಟರ್ ಇದೆ. ಓಕೆನಾ, ಸೊ ಇನ್ನು ಪವರ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮಹೇಂದ್ರ XUV3XO ಟಾಪ್ ಆ್ಯಂಡ್ ವೇರಿಯಂಟ್ಗಳಲ್ಲಿ TDCI ಇಂಜಿನ್ ಕೊಟ್ಟಿದ್ದಾರೆ, ಟರ್ಬೋ ಚಾರ್ಜ್ ಡೈರೆಕ್ಟ್ ಇಂಜೆಕ್ಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು 129 BHP ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 230 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಸೇಮ್ ಏನು 1.2 ಲೀಟರ್ ಇಂಜಿನ್ ಜೊತೆ ಕಂಪೇರ್ ಮಾಡಿದ್ರೆ ಟರ್ಬೋ ಇಂಜಿನ್ ಜೊತೆಗೆ ನೆಕ್ಸಾನ್ ಜೊತೆಗೆ. ಸೊ ಕಂಪ್ಯಾರಿಟಿವ್ಲಿ ನಿಮಗೆ ಆಲ್ಮೋಸ್ಟ್ 11 BHP ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ ಟಾರ್ಕ್ ಕೂಡ ನಿಮಗೆ ಆಲ್ಮೋಸ್ಟ್ 70 Nm ಟಾರ್ಕ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, 60 Nm ಟಾರ್ಕ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಮೈಲೇಜಲ್ಲೂ ಕೂಡ ಈ ಒಂದು TDCI ಇಂಜಿನ್ ಬಂದ್ಬಿಟ್ಟು ಅಂದರೆ ಡೈರೆಕ್ಟ್ ಇಂಜೆಕ್ಷನ್ ಆಗೋದ್ರಿಂದ ಜಾಸ್ತಿ ಬರುತ್ತೆ ಮೈಲೇಜು. 20.10 ಇನ್ ಮ್ಯಾನ್ಯುವಲ್ಲು ಮತ್ತು ಆಟೋಮೆಟಿಕಲ್ ಅಂತ ಬಂದಾಗ 18.20. ವೆರಿನ್ ನಿಮಗೆ ಈ ಒಂದು 1.2 ಲೀಟರ್ ಟರ್ಬೋ ಇಂಜಿನ್ ಜೊತೆಗೆ ಕಂಪೇರ್ ಮಾಡಿದ್ರೆ 17.44 km/L, ಹಾಗೆ 17.18. ಸೊ ಇನ್ನು ನಿಮಗೆ CVTಲಿ 17.01 km/L ಬರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಪವರು ಆ್ಯಸ್ ವೆಲ್ ಆಸ್ ಮೈಲೇಜು ಮತ್ತು ಟಾರ್ಕು ಎರಡೂ ಕೂಡ ಈ ಒಂದು TDCI ಇಂಜಿನ್ನಲ್ಲಿ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡು ತುಂಬ ಸ್ಮೂತ್ ಕೂಡ ಇದೆ, ಎರಡೂ ಕೂಡ 3 ಸಿಲಿಂಡರ್ ಇಂಜಿನೇ. ಓಕೆನಾ, ಬಟ್ ಒಂದು ಕಡೆ ಅಂದರೆ ಪವರು ಮತ್ತು ಈ ಒಂದು ಟಾರ್ಕ್ ಫಿಗರ್ಸ್ ಇದೆಲ್ಲ ಚೆನ್ನಾಗಿದ್ದರೂ ಕೂಡ ಮಹೇಂದ್ರ XUV3XO ಒಂದು ಕಡೆ ಲ್ಯಾಕಿಂಗ್ ಇದೆ. ಏನಂತ ಹೇಳಿದ್ರೆ ನಿಮಗೆ ಗೇರ್ ಬಾಕ್ಸ್ ಆಪ್ಷನಲ್ಲಿ, ಟ್ರಾನ್ಸ್ಮಿಷನ್ ಆಪ್ಷನಲ್ಲಿ ಸೊ ನೆಕ್ಸಾನ್ ಮುಂದೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ CVT ಆಪ್ಷನ್ ಕೂಡ ಕೊಟ್ಟಿದ್ದಾರೆ. CVT ಈಸ್ ಲಿಟಲ್ ಬೆಟರ್ ದ್ಯಾನ್ ಒಂದು ಟಾರ್ಕ್ ಕನ್ವರ್ಟ್ರು. ಏನು ಪೆಟ್ರೋಲಲ್ಲಿ ಟಾರ್ಕ್ ಕನ್ವರ್ಟ್ರ್ ಕೂಡ ಇದೆ ಆಟೋಮೆಟಿಕಲ್ಲಿ ಯಾವುದರಲ್ಲಿ ಮಹೀಂದ್ರ XUV3XO ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಇದೆ ಅಂತ ಹೇಳ್ತೀನಿ. ಇನ್ನು ಸೇಫ್ಟಿ ವಿಷಯ ಅಂತ ಬಂದಾಗ ಎರಡೂ ಕೂಡ ಬಿಲ್ಡ್ ಕ್ವಾಲಿಟಿ ವೈಸು ಬೆಸ್ಟ್ ಇನ್ ದ ಸೆಗ್ಮೆಂಟು. ಅಂದರೆ ಬೇರೆ ಯಾವುದೇ ಗಾಡಿ ಕಂಪೇರ್ ಮಾಡಿದ್ರೆ ಬ್ರೆಝಾ ಆಗಿರ್ಬೋದು ಮತ್ತು ವೆನ್ಯೂ ಆಗಿರ್ಬೋದು ಅಥವಾ ನೀವು Kia Sonet ಆಗಿರ್ಬೋದು, ಈ ಯಾವುದೇ ಒಂದು ಗಾಡಿ ಕಂಪೇರ್ ಮಾಡಿದ್ರು ಕೂಡ ಈ ಎರಡು ಗಾಡಿ ಕೂಡ ಸ್ಟ್ಯಾಂಡ್ಔಟ್ ಆಗುತ್ತೆ. 5 ಸ್ಟಾರ್ ಗ್ಲೋಬಲ್ NCAP ರೇಟಿಂಗ್ ತೊಗೊಂಡಿರುವಂತಹ ಗಾಡಿಗಳು. ಮಹೇಂದ್ರ XUV3XO ಬಂದ್ಬಿಟ್ಟು ರಿಫ್ರೆಶ್ಡ್ ವರ್ಷನ್ ಬಂದಿರೋದ್ರಿಂದ ಇದ್ರದ್ದು ಸೇಫ್ಟಿ ರೇಟಿಂಗ್ ಬರಬೇಕಾಗಿದೆ ಇನ್ನೂ ಕೂಡ. ಬಟ್ ಬಂದರೆ ಖಂಡಿತವಾಗ್ಲೂ 5 ಸ್ಟಾರ್ ಬಂದೇ ಬರುತ್ತೆ. ಸೊ ಸೇಫ್ಟಿ ವೈಸ್ ಎರಡೂ ಕೂಡ ಈಕ್ವಲೆಂಟ್ ಅಂತ ಹೇಳ್ತೀನಿ. ಸೊ ಫೀಚರ್ಸ್ ಕಂಪೇರ್ ಮಾಡಿ ನೋಡ್ಬಿಡೋಣ. 6 ಏರ್ ಬ್ಯಾಗ್ ಆಗಿರ್ಬೋದು, EBD, ABS, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲು, ಐಸೋಫಿಕ್ಸ್ ಚೈಲ್ಡ್ ಮೌಂಟು, ಮತ್ತು ಸೀಟ್ ಬೆಲ್ಟ್ ರಿಮೈಂಡರ್ ವಿತ್ 3 ಪಾಯಿಂಟ್ ಸೀಟ್ ಬೆಲ್ಟು ಫಾರ್ ಆಲ್ ಸೀಟ್ಸು, ಮತ್ತು 4 ಡಿಸ್ಕ್ ಬ್ರೇಕು, ಇಲ್ ಹೋಲ್ಡ್ ಕಂಟ್ರೋಲು, ಇಲ್ ಡಿಸೆಂಟ್ ಕಂಟ್ರೋಲು,
ವೆಹಿಕಲ್ ಡೈನಾಮಿಕ್ ಕಂಟ್ರೋಲು, ರೋಲ್ ಓವರ್ ಮಿಟಿಗೇಷನು, ಬ್ರೇಕ್ ಡಿಸ್ ವೈಪಿಂಗು, ಈ ಥರ ಸಾಕಷ್ಟು ಸ್ಟ್ಯಾಂಡರ್ಡ್ ಫೀಚರು 35 ಸ್ಟ್ಯಾಂಡರ್ಡ್ ಫೀಚರ್ಸು ಈ ಒಂದು ಮಹೀಂದ್ರಾ XUV3XO ಬರುತ್ತೆ. ಅದೇ ಥರ ಇದರಲ್ಲೂ ಕೂಡ ಸೇಮ್ ಈಕ್ವಲೆಂಟ್ ಫೀಚರ್ಸ್ ಬರುತ್ತೆ. ಅದ್ರ ಜೊತೆಗೆ ಅಂದರೆ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡಾಗಿ ಬರುತ್ತೆ. ನೆಕ್ಸಾನಲ್ಲೂ ಕೂಡ ಆಲ್ ದ ವೇರಿಯಂಟ್ಸಲ್ಲಿ ಕಾರ್ನರ್ ಸ್ಟೆಬಿಲಿಟಿ ಆಗಿರ್ಬೋದು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಇದೆಲ್ಲ ಬರುತ್ತೆ. ಅಡಾಸ್ ಒಂದು ನಿಮಗೆ ನೆಕ್ಸಾನಲ್ಲಿ ಬರಲ್ಲ. ಈ ಒಂದು ಲೆವೆಲ್ 2 ಅಡಾಸ್ ಬಂದ್ಬಿಟ್ಟು ನಿಮಗೆ ಮಹೀಂದ್ರಾ XUV3XO ಬರುತ್ತೆ. ದಟ್ ಈಸ್ ಅ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಆ್ಯಂಡ್ ಮಿಡ್ ವೇರಿಯಂಟಿಂದನೇ ನಿಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಮು ನೆಕ್ಸಾನಲ್ಲಿ ಬರುತ್ತೆ, ವಿಚ್ ಇಸ್ ಲ್ಯಾಕಿಂಗ್ ಇನ್ ಮಹೀಂದ್ರಾ XUV3XO. ಮಹೀಂದ್ರಾ XUV3XO ಅಡ್ಯಾಸ್ ಬರುವಂತಹ ವೇರಿಯಂಟ್ಗಳಲ್ಲಿ ನಿಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಮು ಬರುತ್ತೆ. ಓಕೆನಾ? ಸೊ ಸೇಫ್ಟಿ ವೈಸು ಆಲ್ಮೋಸ್ಟ್ ಈಕ್ವಲೆಂಟ್ ಇದೆ. ಸೇಫ್ಟಿ ಅಂತ ಬಂದಾಗ ಯಾವುದನ್ನು ಬೇಕಾದರೂ ನೀವು ಕಂಪೇರ್ ಮಾಡಿ ತೊಗೋಬೋದು. ಇನ್ನು ನೀವು ಮಹೀಂದ್ರಾ XUV3XO ಬರುವಂತಹ ಒಂದಷ್ಟು ಫೀಚರ್ಸು ನೆಕ್ಸಾನಲ್ಲಿ ಬರದೇ ಇರೋದು ಯಾವುದು ಅಂತ ಕೇಳಿದ್ರೆ 3XO ಬರುತ್ತೆ, ನೆಕ್ಸಾನಲ್ಲಿ ಬರಲ್ಲ. ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡು, ಇದು ನಿಮಗೆ ನೆಕ್ಸಾನಲ್ಲಿ ಬರಲ್ಲ. ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು ನೆಕ್ಸಾನಲ್ಲಿ ಬರಲ್ಲ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂದರೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಅಡಾಸಲ್ಲಿ ಅಷ್ಟೇ ಬರೋದು. ಸೊ ಅದು ಬಂದ್ಬಿಟ್ಟು ನೆಕ್ಸಾನಲ್ಲಿ ಬರಲ್ಲ, 3XO ಬರುತ್ತೆ. ಪ್ಯಾನೋರಾಮಿಕ್ ಸನ್ರೂಫು ಸೆಗ್ಮೆಂಟಲ್ಲಿ ಬೇರೆ ಯಾವ ಗಾಡಿಲೂ ಕೂಡ ಬರಲ್ಲ. ಸೊ ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ AX5L ವೇರಿಯಂಟಿಂದ. ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅಂದರೆ LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ನಾರ್ಮಲ್ ಫಾಗ್ ಲ್ಯಾಂಪು ನೆಕ್ಸಾನಲ್ಲಿ ಕೂಡ ಬರುತ್ತೆ, ಇದು LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. 3 ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ 3 ಜನ ಪ್ಯಾಸೆಂಜರ್ಗೆ ಹಿಂದೆಗಡೆ. ಸೊ ಅದು ಬಂದ್ಬಿಟ್ಟು ನೆಕ್ಸಾನಲ್ಲಿ ಕೊಟ್ಟಿದ್ದಾರೆ. ಫಾಸ್ಟ್ ಚಾರ್ಜಿಂಗು 65 ವ್ಯಾಟ್ ಕೊಟ್ಟಿದ್ದಾರೆ. ಬೇರೆದ್ರಲ್ಲಿ ಬಂದ್ಬಿಟ್ಟು ಅಂದರೆ ನೆಕ್ಸಾನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ವ್ಯಾಟ್ದು ಬರುತ್ತೆ ಫಾಸ್ಟ್ ಚಾರ್ಜಿಂಗು. ಓಕೆನಾ? ಇವಾಗ ನೆಕ್ಸಾನಲ್ಲಿ ಬರುವಂತಹ ಒಂದಷ್ಟು ಫೀಚರ್ಸು 3XOದಲ್ಲಿ ಮಿಸ್ಸಿಂಗ್ ಇರುವಂಥದ್ದು ಅಂತ ಹೇಳಿದ್ರೆ, 3XOದಲ್ಲಿ ಬಂದ್ಬಿಟ್ಟು ನಿಮಗೆ ಹೈಟ್ ಅಡ್ಜಸ್ಟಬಲ್ ಕೋ ಡ್ರೈವರ್ ಸೀಟ್ ಬರಲ್ಲ. ಇದರಲ್ಲಿ ಇವನ್ ಕೋ ಡ್ರೈವರ್ ಸೀಟ್ ಕೂಡ ಅಡ್ಜಸ್ಟಬಲ್ ಬರುತ್ತೆ, ಹೈಟ್ ಅಡ್ಜಸ್ಟಬಲು. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನೆಕ್ಸಾನಲ್ಲಿ. 3XOದಲ್ಲಿ ಮಿಸ್ಸಿಂಗ್ ಇದೆ, ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡು ಇವಾಗಿರುವಂತಹ ಇಂಡಿಯನ್ ಕಂಡೀಷನ್ಸ್ಗೆ. ಕಾರ್ನರಿಂಗ್ ಫಂಕ್ಷನ್ ಕೂಡ ಈ ಒಂದು ನೆಕ್ಸಾನಲ್ಲಿ ಬರುತ್ತೆ, ಹ್ಯಾಲೋಜನ್ ಆಗಿದ್ರು ಕೂಡ. ಅಂದರೆ ನಿಮಗೆ ಫಾಗ್ ಲ್ಯಾಂಪು, 8 ಸ್ಪೀಕರ್ಸ್ ವಿತ್ ಸಬ್ವೂಫರ್ ಬರುತ್ತೆ, ಅದು ಕೂಡ JBLದು. ವೆರಾಸ್ ಇದರಲ್ಲೂ ಕೂಡ ಚೆನ್ನಾಗಿದೆ, ಬಟ್ ನಿಮಗೆ ಅರ್ಮನ್ ಕಾರ್ಡನ್ದು ಬರುತ್ತೆ. ಸ್ವಲ್ಪ ನಿಮಗೆ JBLದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಕಂಪ್ಯಾರೇಟಿವ್ಲಿ. ಎರಡೂ ಕೂಡ ಆಲ್ಮೋಸ್ಟ್ ಈಕ್ವಲೆಂಟ್ ಬರುತ್ತೆ, ಸ್ವಲ್ಪ ಚೆನ್ನಾಗಿದೆ. ಡ್ಯೂಯಲ್ ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ಇಲ್ಯುಮಿನೇಟೆಡ್ ಲೋಗೋ. ನಿಮಗೆ ನಾರ್ಮಲ್ ಸ್ಟೇರಿಂಗ್ ಬರುತ್ತೆ 3XOದಲ್ಲಿ. ಸೊ ಇದು ಬಂದ್ಬಿಟ್ಟು ಫೀಚರಿಸ್ಟಿಕಾಗಿ ಕಾಣುತ್ತೆ ಈ ಒಂದು ಇಲ್ಯುಮಿನೇಟೆಡ್ ಲೋಗೋ ಬಂದ್ಬಿಟ್ಟು. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ, ಅದು ಸ್ವಲ್ಪ ಮಜಾ ಇರುತ್ತೆ. ಅಂದರೆ ನಿಮಗೆ ಆಟೋಮೆಟಿಕ್ ಡ್ರೈವ್ ಮಾಡಬೇಕಾದ್ರೆ ಪ್ಯಾಡಲ್ ಶಿಫ್ಟರ್ಸ್ ಇದ್ದರೆ ಇನ್ನೂ ಮಜಾ ಕೊಡುತ್ತೆ. ಅದು ನಿಮಗೆ ನೆಕ್ಸಾನಲ್ಲಿ ಬರುತ್ತೆ. ಡಿಕ್ಕಿಲೂ ಕೂಡ ಒಂದು ಪವರ್ ಔಟ್ಲೆಟ್ ಕೊಟ್ಟಿದ್ದಾರೆ, 12 ವೋಲ್ಟ್ಸ್ದು, ಚಾರ್ಜಿಂಗ್ ಮಾಡ್ಕೋಬೋದು. ಏರ್ ಪ್ಯೂರಿಫೈಯರ್ ಬಂದ್ಬಿಟ್ಟು ಇನ್ಬಿಲ್ಟ್ ಬರುತ್ತೆ ಆ್ಯಸ್ ಪರ್ ದ ಸೋರ್ಸು. ಬಟ್ ನಿಮಗೆ ಮಹೀಂದ್ರಾ XUV3XOದಲ್ಲೂ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಐ ಥಿಂಕ್ ಏರ್ ಪ್ಯೂರಿಫೈಯರ್ ಇಲ್ಲ ಅಂತ ಅಂದ್ಕೊತೀನಿ. ಸೊ ಇದಿಷ್ಟು ಬಂದು ಫೀಚರ್ಸ್ ವೈಸು ಕೂಡ ನಿಮಗೆ ಮಹೀಂದ್ರಾ XUV3XO ಸ್ವಲ್ಪ ಒಂದು ಪಾಯಿಂಟ್ ಮುಂದೆ ಹೋಗುತ್ತೆ ಅಂತ ಹೇಳ್ತೀನಿ. ವ್ಯಾರಂಟಿ ಅಂತ ಬಂದಾಗ ಸೊ ಮಹೀಂದ್ರಾ XUV3XO ಸ್ಟ್ಯಾಂಡರ್ಡ್ ಆಗುತ್ತೆ, ಯಾಕೆಂದರೆ 3 ಇಯರ್ಸೇ ಕೊಟ್ಟಿದ್ದಾರೆ ಎರಡರಲ್ಲೂ ಕೂಡ. ಇದರಲ್ಲಿ ಅನ್ಲಿಮಿಟೆಡ್ ಕೊಟ್ಟಿದ್ದಾರೆ 3XOದಲ್ಲಿ. ವೆರಾಸ್ ನಿಮಗೆ ನೆಕ್ಸಾನಲ್ಲಿ ಬಂದ್ಬಿಟ್ಟು 1 lakh ಕಿಲೋಮೀಟರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಜಿನ್ ವೈಸು ಯಾವ್ದು ಬೆಟರ್ ಇದೆ ಅಂತ ಆಲ್ಮೋಸ್ಟ್ ಗೊತ್ತೂ ಇರುತ್ತೆ ನಿಮಗೆ. ಪ್ರೈಸಿಂಗ್ ಅಂತ ಬಂದಾಗ ಡೀಸೆಲ್ ಇಂಜಿನ್ ನೋಡಿದಾಗ, ಡೀಸೆಲ್ ಇಂಜಿನ್ ಬಂದ್ಬಿಟ್ಟು 3XOದಲ್ಲಿ 10 to 15 lakhs ತನಕ ಹೋಗುತ್ತೆ. ವೆರಾಸ್ ನೆಕ್ಸಾನಲ್ಲಿ 11 to 15.8 lakhs ತನಕ ಹೋಗುತ್ತೆ. ಸ್ವಲ್ಪ ಕಂಪ್ಯಾರೇಟಿವ್ಲಿ ಒಂದು 50,000ದಿಂದ 60,000 ನಿಮಗೆ ಚೀಪರ್ ಆಗಿದೆ ಯಾವುದು ಮಹೀಂದ್ರಾ XUV3XO. ಅದು ಕೂಡ ಸ್ವಲ್ಪ ಫೀಚರ್ಸ್ ಜಾಸ್ತಿ ಕೊಟ್ಬಿಟ್ಟು. ಸೊ ಹಂಗಾಗಿ ಐ ಥಿಂಕ್ ಡೀಸೆಲ್ ಇಂಜಿನ್ ಪ್ರೈಸಿಂಗ್ ವೈಸು ಮಹೀಂದ್ರಾ XUV3XO ಈಸ್ ಪ್ರೈಸ್ಡ್ ಬೆಟರ್ ಅಂತ ಹೇಳ್ತೀನಿ. ಅದೇ ಥರ ಪೆಟ್ರೋಲ್ ಇಂಜಿನ್ ಅಂತ ಬಂದಾಗ 2 ಆಪ್ಷನ್ ನೋಡಿದ್ರೆ, MPFI ಇಂಜಿನ್ದು ಕಂಪೇರ್ ಮಾಡಿದ್ರೆ 7.49 to 12.19 lakhs ತನಕ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಓಕೆ, ಡೀಸೆಂಟ್ ಪ್ರೈಸಿಂಗು. ಅದೇ ಥರ ಪೆಟ್ರೋಲ್ದು ಪ್ರೈಸಿಂಗ್ ಅಂತ ಬಂದಾಗ ನೆಕ್ಸಾನ್ದು 8.15 lakhs ಸ್ಟಾರ್ಟ್ ಆಗಿ ಎಕ್ಸ್ಶೋರೂಮ್ ಪ್ರೈಸ್ ಹೇಳ್ತಿರೋದು 15 lakhs ತನಕ ಹೋಗುತ್ತೆ ಟಾಪ್ ಎಂಡು. ಸೊ ಕಂಪ್ಯಾರಿಟಿವ್ಲಿ ನಿಮಗೆ MPFI ಇಂಜಿನ್ಗಳು ವರ್ತಿ ಇದೆ. ಸೊ ಅದೇ ಥರ ಟಾಪ್ ಎಂಡ್ ಇಂಜಿನ್ ಅಂತ ಬಂದಾಗ ಪೆಟ್ರೋಲ್ DI ಇಂಜಿನ್ ಬಂದ್ಬಿಟ್ಟು ಸ್ವಲ್ಪ ಪ್ರೈಸ್ಡ್ ಲಿಟರ್ ಹೈಯರ್ ಅಂತ ಹೇಳ್ತೀನಿ, 12 to 15.49 lakhs ತನಕ ಹೋಗುತ್ತೆ. ಸೊ ಅದೇ ನಿಮಗೆ ನೆಕ್ಸಾನ್ದು ಬಂದ್ಬಿಟ್ಟು 15 lakhs ಒಳಗೇ ಬಂದ್ಬಿಡುತ್ತೆ. ಬಟ್ ಪೆಟ್ರೋಲ್ ಇಂಜಿನಲ್ಲೂ ಕೂಡ ಮಹೀಂದ್ರಾ XUV3XO ನೆಕ್ಸಾನ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಚೀಪರ್ ಇದೆ ಆ್ಯಂಡ್ ಫೀಚರ್ಸ್ ವೈಸು ಜಾಸ್ತಿ ಚೆನ್ನಾಗಿದೆ ಪೆಟ್ರೋಲ್ ಇಂಜಿನ್ ಆಪ್ಷನಲ್ಲಿ. ಅಂದರೆ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ಇರೋದ್ರಿಂದ ಐ ಥಿಂಕ್ ಇಂಜಿನ್ ವೈಸು ಕೂಡ ಮಹೀಂದ್ರಾ XUV3XO ಪ್ರೈಸಿಂಗ್ ಕೂಡ ಬೆಟರ್ ಆಗಿದೆ ಪೆಟ್ರೋಲ್ ಇಂಜಿನಲ್ಲೂ ಕೂಡ.
ಐ ಥಿಂಕ್ ಓವರಾಲ್ ಆಗಿ ಇಷ್ಟು ಕಂಪ್ಯಾರಿಸನ್ ಸಾಕು ಅನಿಸುತ್ತೆ. ಮೇನ್ ಕಂಪ್ಯಾರಿಸನ್ನು ಫೀಚರ್ಸ್ ವೈಸ್ ಮಹೇಂದ್ರ XUV 3XO ಇಸ್ ಬೆಟರ್. ಇಂಜಿನ್ ಆಪ್ಷನ್ ವೈಸ್ ಡೀಸೆಲ್ ಇಂಜಿನಲ್ಲಿ ಮೈಲೇಜ್ ಅಂತ ಬಂದಾಗ ನೆಕ್ಸಾನ್ ಬೆಟರ್ ಆಗಿದ್ದರೂ ಕೂಡ ಪವರ್ ಆ್ಯಂಡ್ ಟಾರ್ಕ್ ಫಿಗರ್ ಅಂತ ಬಂದಾಗ ಓವರಾಲ್ ಆಗಿ ನಿಮಗೆ ಮಹೇಂದ್ರ XUV 3XOನೇ ಬೆಟರ್ ಇದೆ. ಆ್ಯಂಡ್ ಆಲ್ಸೋ ಪ್ರೈಸಿಂಗಲ್ಲೂ ಕೂಡ ಕ್ವೈಟ್ ನಿಮಗೆ ಮಹೇಂದ್ರ XUV 3XO ಬಂದ್ಬಿಟ್ಟು ಪ್ರೈಸ್ಡ್ ಬೆಟರ್ ಅಂತ ಅನಿಸುತ್ತೆ. ಬಟ್ ಕಂಪೇರ್ ಟು ಸೆಗ್ಮೆಂಟಿಗೆ ನಿಮಗೆ ಕಂಪೇರ್ ಮಾಡಿದಾಗ ಫೀಚರ್ಸ್ ತುಂಬಾ ಕೊಟ್ಟಿರೋದ್ರಿಂದ ಸ್ವಲ್ಪ ಟಾಪ್ ಎಂಡ್ಗಳು ಸ್ವಲ್ಪ ಕಾಸ್ಟ್ಲಿ ಇದೆ ನೆಕ್ಸಾನ್ ಮತ್ತು ಮಹೇಂದ್ರ XUV 3XO ಎರಡೂ ಕಂಪೇರ್ ಮಾಡಿದ್ರೆ. ಬಟ್ ಈ ಎರಡು ಗಾಡಿ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಕೂಡ ಮಹೇಂದ್ರ XUV 3XO ಇಸ್ ಸ್ಟಿಲ್ ಬೆಟರ್ ಅಂತ ಅನಿಸುತ್ತೆ. ಸೇಫ್ಟಿ ವೈಸು 5 ಸ್ಟಾರ್ ರೇಟಿಂಗು ಆಲ್ರೆಡಿ ಮಹೇಂದ್ರ ಮಹೇಂದ್ರ XUV 300 ಆಲ್ರೆಡಿ 5 ಸ್ಟಾರ್ ರೇಟಿಂಗ್ ತೊಗೊಂಡಿತ್ತು. ಬಟ್ ಈ ರಿಫ್ರೆಶ್ಡ್ ವರ್ಷನ್ದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಅದು ಬರುತ್ತೆ, ಅದು ಕೂಡ 5 ಸ್ಟಾರ್ ಬಂದೇ ಬರುತ್ತೆ. ನೆಕ್ಸಾನ್ದು ಕೂಡ 5 ಸ್ಟಾರ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಚೂಸ್, ಎರಡೂ ಕೂಡ ತೊಗೋಬೋದು ಸೇಫ್ಟಿ ವೈಸ್ ಅಂತ ಬಂದಾಗ. ಆ್ಯಂಡ್ ಬೂಟ್ ಸ್ಪೇಸು ಇದೆಲ್ಲ ಕೂಡ ನಿಮಗೆ ನೆಕ್ಸಾನಲ್ಲಿ ಚೆನ್ನಾಗಿದೆ. ಡೈಮೆನ್ಷನ್ ಅಂತ ಬಂದಾಗ ಅಂದರೆ ಓವರಾಲ್ ಡೈಮೆನ್ಷನ್ನು ಕಂಫರ್ಟ್ ಅಂತ ಬಂದಾಗ ಈ ಒಂದು ಮಹೇಂದ್ರ XUV 3XO ಚೆನ್ನಾಗಿದೆ. ಇಷ್ಟು ಕಂಪ್ಯಾರಿಸನ್ ಸಾಕು ಅಂತ ಅಂದ್ಕೊತೀನಿ. ನಿಮ್ಗೆ ಯಾವುದು ಅಂದರೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಫೀಚರ್ ಇಂಪಾರ್ಟೆಂಟಾ ಅಥವಾ ಬೂಟ್ ಸ್ಪೇಸ್ ಇಂಪಾರ್ಟೆಂಟಾ, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನೀವು ಚೂಸ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಯಾವುದಾದ್ರು ಒಂದು ಗಾಡಿನ ಸೆಲೆಕ್ಟ್ ಮಾಡ್ಕೋಬೋದು. ಐ ಹೋಪ್ ಈ ಒಂದು ಕಂಪ್ಯಾರಿಸನ್ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.